ನೋಡಿ ಈ ಅದಕ್ಕೆ ಬಂದರೆ ಸಾಕು. ಇದು ಉಂಟೆ ಬರಬೇಕು ನೋಡಿ, ಉಂಟೆ ಬಂದರೆ ಸಾಕಿದು ನೋಡಿ. ಈ ಥರ ಇದು ಚೆನ್ನಾಗಿ ಕಲಿಸ್ಕೊಬೇಕು. ಬೇಕಂದರೆ ಅಡುಗೆ ಸೋಡಾ ಹಾಕ್ಕೊಬೇಕು. ನಾನೇನು ಅಡುಗೆ ಸೋಡಾ ಏನು ಜಾಸ್ತಿ ಉಪಯೋಗಿಸಲ್ಲ. ಮೊದಲಿಗೆ ಸಬ್ಬಕ್ಕಿ ಸೊಪ್ಪು ಮತ್ತು ಕಡಲೆಬೇಳೆ, ಬೆಳ್ಳುಳ್ಳಿ, ಕಡಲೆಬೇಳೆ ಮಿಕ್ಸಿಗೆ ಹಾಕ್ಕೊಳ್ಳೋಣ ಫಸ್ಟು. ಫಸ್ಟ್ ಇದು ಕಡಲೆಬೇಳೆ ಮಿಕ್ಸಿಗೆ ಹಾಕ್ಕೊಳ್ಳೋಣ. ಈ ಥರ ಆದರೆ ಸಾಕು, ಏನು ಅಷ್ಟೇ ನುಣ್ಣಗೆ ರುಬ್ಬೋಣದು ಬೇಡ. ಈ ಥರ ದಬ್ಬುಗಾದರೆ ಸಾಕು ನೋಡಿ. ಆಗಿದೆ ಈಗ. ಅದೇ ಜಾರ್ಗೆ ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ ಒಂದು 4-5 ಮತ್ತು ಶುಂಠಿ, ಈ ಮೂರನ್ನೂ ಚೆನ್ನಾಗಿ ಪೇಸ್ಟ್ ಮಾಡ್ಕೊಬೇಕು. ಯಾಕಂದರೆ ಅದು ಚೆನ್ನಾಗಿ ಬೆರೀತದೆ ಅಂತ. ಇದನ್ನು ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳೋಣ. ಇದು ಇಷ್ಟು ಚೆನ್ನಾಗಿ ನುಣ್ಣಗೆ ಪೇಸ್ಟ್ ಆಗಬೇಕಾಗಿದೆ ಈಗ. ಮತ್ತು ಇದು ಸಬ್ಬಕ್ಕಿ ಸೊಪ್ಪು. ವಡೆಗೆಲ್ಲ ಸಬ್ಬಕ್ಕಿ ಸೊಪ್ಪು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಮತ್ತು ಕೊತ್ತಂಬರಿ, ಮತ್ತು ಈರುಳ್ಳಿ. ಇದು ಸಣ್ಣಗೆ ಹಚ್ಕೊಂಡಿರೋದು ಈರುಳ್ಳಿ ತಿರ್ಬೋದ್ರಾಗ ಈರುಳ್ಳಿ ಸಣ್ಣಗೆ ಹಚ್ಕೊಂಡಿರೋದು ಒಂದು 4-5 ಹಾಕ್ಕೊಂಡ್ರೆ ಸಾಕು. ಇದು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಾನು ತಟ್ಟೆ ಇಟ್ಕೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡೋಕ್ಕೆ ಚಿಕ್ಕದ್ರಲ್ಲಿ ಅಲ್ಲಿ ಹಾಕ್ಕೊಂಡ್ರೆ ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು. ಫಸ್ಟ್ ಬಾಣಲಿಗೆ ಇಕ್ಕನ ಎಣ್ಣೆ. ಅದು ಒಡೆಗೆ ನಾವು ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕ್ಕೊಬೇಕು. ಎಣ್ಣೆ ಕಾಯಕ್ಕೆ ಬಿಡೋಣ ಸ್ವಲ್ಪ ಹೊತ್ತು. ಎಣ್ಣೆ ಕಾಯಬೇಕು ಚೆನ್ನಾಗಿ. ಈಗ ಎಣ್ಣೆ ಕಾದಿದೆ. ನೋಡಿ ಈ ಥರ ತಟ್ಟಿ ಹಾಕಬೇಕು. ಇದು ಕೆಂಪಳ ಆಗಬೇಕು ಚೆನ್ನಾಗಿ. ಹಾಗೆ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ. ಏನಾದರೂ ವಿಡಿಯೋ ಬೇಕಂದರೆ ಕಮೆಂಟ್ ಮೂಲಕ ತಿಳಿಸಿ.
ನೋಡಿ ಈ ಥರ ಕೆಂಪಳ ಆಗಬೇಕು. ಈ ಥರ ಕೆಂಪಗಾಗಬೇಕು. ಆಗಿದೆ, ಕೆಂಪಗಾಗಿದೆ, ಬೆಂದಿದೆ ಅಂತ. ಬನ್ನಿ ಸರ್ವ್ ಮಾಡೋಣ. ತುಂಬ ರುಚಿಕರವಾಗಿರುತ್ತೆ. ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ, ಮೆತ್ತಗೂ ಇರುತ್ತೆ, ಒಂದೊಂದು ಗಟ್ಟಿ ಬಂದ್ಬಿಡುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ.